आदाब दोस्तों, बीदर से एक अहम खबर सामने आ रही है। आज बीदर शहर में जय कर्नाटक रक्षणा वेदिके के जिला लेबर सिटी यूनिट के नए पदाधिकारियों का ज्वाइनिंग एवं पद ग्रहण कार्यक्रम सफलतापूर्वक आयोजित किया गया। यह कार्यक्रम चिद्री मैलूर रिंग रोड स्थित AM.S फंक्शन हॉल में आयोजित हुआ। यह समारोह संगठन के संस्थापक अध्यक्ष अरुण कुमार S पाटिल और राज्याध्यक्ष मंजूनाथ B हागरगी के निर्देश पर जिला अध्यक्ष रमेश मर्जापुर, गौरव अध्यक्ष सैयद नवाज तथा जिला उपाध्यक्ष मोहसिन पटेल खासिमपुर के नेतृत्व में संपन्न हुआ। इस अवसर पर सिजावुद्दीन को जिला लेबर सिटी यूनिट का अध्यक्ष, गौस खान को उपाध्यक्ष तथा तुकाराम चिदी को जिला प्रधान कार्यदर्शी के रूप में जिम्मेदारियां सौंपी गईं। कार्यक्रम में संजू कुमार शिंदे, रविंद्र कोल्लूर, किरण खैरोजी, मोहिबुद्दीन सहित कई संगठन के पदाधिकारी और कार्यकर्ता मौजूद रहे। कार्यक्रम के बाद मीडिया से बातचीत करते हुए जिला अध्यक्ष रमेश मर्जापुर और जिला उपाध्यक्ष मोहसिन पटेल ने कहा कि नए पदाधिकारी पूरे जिले में संगठन को और अधिक मजबूत बनाने के लिए पूरी लगन और जिम्मेदारी के साथ कार्य करेंगे। ऐसी ही ताज़ा खबरों के लिए हमारे चैनल को लाइक, शेयर और फॉलो करना न भूलें। ಇವತ್ತಿನ ದಿವಸ ನಾವು ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು MS ಫಂಕ್ಷನ್ನಲ್ಲಿ ಬಹಳ ಅದ್ದೂರಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಯಶಸ್ವಿಯಾಗಿ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲ ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ದಿವಸ ನಮ್ಮ ನೂತನ ಈ ಒಂದು ನಗರ ಘಟಕದ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮ ಸಿಜಾವುದ್ದೀನ್ ಅವರಿಗೆ ಆಯ್ಕೆ ಮಾಡಿದ್ದೇವೆ. ಅವರಿಗೆ ಹೃತ್ಪೂರ್ವಕ ನಮ್ಮ ಸಂಘಟನೆಯಿಂದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಹಾಗೆ ಉಪಾಧ್ಯಕ್ಷರಿಗೆ ಕಾರ್ಮಿಕ ನಗರ ಘಟಕದ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿರ್ತಕ್ಕಂಥ ಗೌಸ್ ಖಾನ್ ಅವರಿಗೆ ಆಯ್ಕೆ ಮಾಡಿದ್ದೇವೆ. ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದ ಕೋರುತ್ತೇವೆ. ಹಾಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡಲಾಗಿದೆ. ತುಕಾರಾಮ್ ಚಿದ್ರಿ ಅವರನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ತಿಳಿಸುತ್ತೇವೆ. ಹಾಗೆ ಎಲ್ಲರೂ ಈ ಒಂದು ನಮ್ಮ ಸಂಘಟನೆಯಲ್ಲಿ ಹಲವಾರು ಜನರೇನು ಇವತ್ತಿನ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಆ ನೂತನ ಪದಾಧಿಕಾರಿಗಳೇನು ಆಯ್ಕೆಯಾಗಿದ್ದೀರಿ. ಅವರಿಗೆಲ್ಲರಿಗೂ ನಿಮ್ಮ ಎಲ್ಲ ಈ ಒಂದು ಕಾರ್ಯಚಟುವಟಿಕೆಗಳು ಬಹಳ ಯಶಸ್ವಿನಿಂದ ಮುನ್ನಡೆಯಲಿ. ನೀವು ಯಾವುದೇ ತರಹದ ಒಂದು ಹೋರಾಟಗಳಾಗಿ ಅನ್ಯಾಯದ ಕಡೆ ಕಿವಿಗೊಡದೆ ನ್ಯಾಯಕ್ಕೋಸ್ಕರವಾಗಿ ಹಗಲಿರುಳು ತಾವೆಲ್ಲರೂ ದುಡಿಬೇಕು. ಯಾವುದೇ ಒಂದು ಪ್ರತಿಯೊಂದು ಎಲ್ಲೇ ಒಂದು ನಿಮಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಕಾರ್ಮಿಕರ ಮೇಲೆ ಅಥವಾ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಅನ್ಯಾಯ ಆಗ್ತಾ ಇದ್ರೆ ತಾವೆಲ್ಲರೂ ಮುಂದೆ ಬಂದು ಆ ಒಂದು ಅದರಲ್ಲಿ ಪಾಲ್ಗೊಂಡು ಆ ಹೋರಾಟ ಮಾಡ್ಬೇಕು. ತಾವೆಲ್ಲರೂ ನ್ಯಾಯ ಸಿಗೋರ್ಬೇಕು. ನಮ್ಮ ಸಂಘಟನೆ ನಿಮ್ ಜೊತೆ ಕೈ ಜೋಡಿಸುತ್ತೆ. ಎಲ್ಲರೂ ಜೊತೆಗೂಡಿ ಎಲ್ಲರೂ ಒಂದು ನ್ಯಾಯದ ಕಡೆಗೆ ಹೋಗ್ಬೇಕೆಂಬ ನಿಟ್ಟಿನಲ್ಲಿ ತಮ್ಗೆಲ್ರಿಗೂ ಮತ್ತೊಮ್ಮೆ ನಾವು ನಮ್ಮ ಸಂಘಟನೆ ಕಡೆಯಿಂದ ಒಂದು ಕರೆಲು ಕೊಟ್ಟು ತಮ್ಗೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಸರು ರಮೇಶ್ ಮರ್ಜಾಪುರ್, ಜಿಲ್ಲಾಧ್ಯಕ್ಷರು, ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್. ನನ್ನ ಹೆಸರು ಮೊಹಸಿನ್ ಪಟೇಲ್ ಖಾಶಂಪುರ್ಸಿ ಅಂತ, ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷನಾಗಿರುತ್ತೇನೆ. ಇವತ್ತ ಕಾರ್ಮಿಕ ಘಟಕದ ಇಬ್ಬರು ನಮ್ಮ ಗೆಳೆಯರಿಗೆ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ, ಸಿಜಾವುದ್ದೀನ್ ಅವರಿಗೆ ಮತ್ತು ಗೌಸ್ ಖಾನ್ ಅವರಿಗೆ. ಈ ಸಂದರ್ಭದಲ್ಲಿ ನಗರ ಘಟಕದ ಈ ಸಂದರ್ಭದಲ್ಲಿ ಎಲ್ಲರೂ ಬಂದರೆ ನಮ್ಗೆ ಬಹಳ ಖುಷಿ ಆಯಿತು. ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಿಂದ ನಾವೆಲ್ಲ ಮಾಡಿದೆವು. ನಾವೆಲ್ಲರೂ ಸೇರಿ ಒಂದು ಸಂಘಟನೆಗೆ ಒಗ್ಗಟ್ಟಾಗಿ ಎಲ್ಲರೂ ಬೆಳೆಸೋಣ ಅಂತ ಮಾಡಿದೆವು. ಎಲ್ಲರಿಗೂ ಶುಭ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊಹಸಿನ್ ಪಟೇಲ್, ಕಾಸಿಂಪುರ್ ಸಿ.